ನಿಮ್ಗೆ ₹1 ಅಥವಾ ₹1 ಬಡ್ಡಿನೂ ತಗೊಳ್ಳೋದಿಲ್ಲ. ನಾವು ಬೇಕಾರೆ ಎಲ್ಲ ನಿಮ್ಗೆ ಹಾಕಿ ನಿಮ್ಗೆ ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ದ ನಾವು ಹೇಳ್ತೀವಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ನಾವು ಎಲ್ಲಾ ಸಮಾಜ ಕೊಟ್ಟಿದ್ವಿ, ನಾವು ಲಿಂಗಾಯತ ಸಮಾಜ ಕೊಟ್ಟಿದ್ದೀವಿ, ಹಾಲು ಮತ್ತು ನಮ್ಮ ಸಮಾಜ ಕೊಟ್ಟಿದ್ದೀವಿ, ಎಲ್ಲ ಹಿಂದುಳಿದವರ್ಗ ಮರಾಠ ಮುಸ್ಲಿಂ ಎಲ್ಲರಿಗೂ ನಾವು ಅಧಿಕಾರ ಕೊಟ್ಟಿದ್ದೀವಿ. ಒಂದು ಜಾತಿ ಮೇಲೆ ನಾವು ರಾಜಕಾರಣ ಮಾಡಿದ್ರೆ ನಮಗೆ ಅವಶ್ಯಕತೆನೂ ಇಲ್ಲ. ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕದ ಸಮೀಕ್ಷೆ ಹೇಳ್ಬೇಕರಲ್ಲ. DCC ಬ್ಯಾಂಕದನ ಈಗ ಭಾಳ ಕುತೂಹಲದಿಂದ ಎಲ್ಲರೂ ನೀವು ಕೇಳಾಕತ್ತೀರಿ. ನೋಡಿದಿರಲ್ಲ, ಬೆಳಿಗ್ಗೆ ಎದ್ದ ಪ್ರತಿ ಹಳ್ಳಿಯಲ್ಲಿ ಖಾದಿ ಗರಿ ಗೆದರಿದರು, ಎಷ್ಟು ಪ್ರಮಾಣ ವಚನಗಳು, ಏನೇನೋ ಆನೆಗಳು, ಏನೇನು ನಡೆದೈತಿ ನೋಡಾಕತ್ತೀರಿ. ಚುನಾವಣೆಗಳು ಇನ್ನು ಮುಂದೆ ಭಾಳ ತೋಟೆ ಆಗ್ತಾವೆ. ಇನ್ನು ಚುನಾವಣೆಗಳು ಮಾಡಬೇಕಾದ್ರೆ ಯಾರಿಗೆ ಮುಖ ಯಾರು ಕಟ್ಕೊಡೋದು? ರಾತ್ರಿ ಒಂದು ಬೇರೆ, ಹಗಲಿ ಒಂದು ಬೇರೆ. ಹಗಲಿ ನೋಡಿದರೆ ಇಲ್ಲಿ ಪ್ರಮಾಣ ಮಾಡ್ತಾರೆ, ರಾತ್ರಿ ನೋಡ್ರೆ ಅಲ್ಲಿ ಹೋಗಿ ಭೇಟಿ ಹಾಕಾರ. ಇದು ಚುನಾವಣೆಯ ಶೈಲಿ ಮತ್ತು ಚುನಾವಣೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು. ಯಾರಿಗೆ ಕೆಟ್ಟಾಗೋದ್ರಿ? ಈ ಕಡೆ ರಮೇಶ್ ಕತ್ತಿನೂ ಬೇಕು ನಮಗೆ, ಈ ಕಡೆ ಜಾರಕಿಹೊಳಿ ಸಾವುಕಾರು ಬೇಕು. ಈ ಕಡೆ ನೋಡಿದ್ರೆ ಅವ್ರು ಅಂದಾರ, ಈ ಕಡೆ ನೋಡ್ರೆ ಇವ್ರು ಏನಾರು ಅಂದಾರ ಅಂಥೇಳಿ ಹಗಲಿ ಇವ್ರ ಜೊತೆ, ರಾತ್ರಿ ಅವ್ರ ಜೊತೆ. ಇದು ಮತದಾರ ಮತ್ತು ಕಾರ್ಯಕರ್ತರದನ ಕೂಗು. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಡೆದು ಬಂದ ದಾರಿ. ಈಗ ಬಹಳಷ್ಟು ಕುತೂಹಲ ಕೆರಳಿಸಿರುವ ಈ DCC ಬ್ಯಾಂಕ್ ಚುನಾವಣೆ, ಅಲ್ಲಿಯ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಒಂದು ಮಾತು ಹೇಳಿದರು. ಎಲ್ಲಿದ್ದಾರೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳು? ಕೇವಲ ಆ್ಯಕ್ಟರ್ ಅಷ್ಟೇ ತಿರುಗಾಡಕತ್ತಾರ, ಆ್ಯಕ್ಟರ್ ಅಷ್ಟೇ ತಿರುಗಾಡಕತ್ತಾರ ಅಂದ ತಕ್ಷಣ, ಆ್ಯಕ್ಟರ್ 2 ರೌಂಡ್ ಹೊಡೆದ ತಕ್ಷಣ ಈ ಎಲ್ಲ ಡೋಲಾಯಮಾನ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ. ಆವಾಗ ಈಗ ನೇರವಾಗಿ ಅಖಾಡಕ್ಕೆ ಪ್ರೊಡ್ಯೂಸರ್ ಆದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳ್ದಾರ. ಇನ್ನು ಡೈರೆಕ್ಟರ್ ಬೇಕಿರಲ್ಲ, ಡೈರೆಕ್ಟರ್ ಕೆಲಸ ಏನು ಗೊತ್ತೈತೇನ್ರಿ? ಬರೀ ಡೈರೆಕ್ಷನ್ ಕೊಡೋದು. ಆ ಡೈರೆಕ್ಷನ್ ಮತ್ತು ಆ ಡೈರೆಕ್ಟರ್ ಎಲ್ಲಿ ಕಾಲಿಡ್ತಾನ ಅಲ್ಲಿ 100% ಗೆಲುವು. ಇದು 40 ವರ್ಷದ ರಾಜಕೀಯ ಇತಿಹಾಸ ಹೇಳಕತ್ತಾನೆ ನಿಮಗನ. ಈ ಸಂಘ ಸಂಸ್ಥೆಗಳಿಂದ ಅನೇಕ ಸಂಘ ಸಂಸ್ಥೆಗಳ ಹೋರಾಟ ಮಾಡಿ, ಅನೇಕ ಸಂಘ ಸಂಸ್ಥೆಗಳ ಚುನಾವಣೆ ಮಾಡಿ, ಈ ಡೈರೆಕ್ಟರ್ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಮಾಜಿ ಮಂತ್ರಿಯಾಗಿ JDSದಿಂದ ಆರಿಸಿ ಬಂದು BJP ಸೇರಿ ರಾಜ್ಯದ ಚುಕ್ಕಾಣಿ ಸಹಿತ ಒಮ್ಮೆ ಹಿಡಿದಿದ್ರು. ಗೊತ್ತೈತಿಲ್ರಿ? ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ಕೇಳ್ತಿದ್ದ. ಇತಿಹಾಸ ತೆಗೆದು ನೋಡ್ರಿ. ಯಾವ ವ್ಯಕ್ತಿ ತನ್ನ ಸಣ್ಣ ವಯಸ್ಸಿನಲ್ಲಿ ಒಬ್ಬ ಮುಖ್ಯಮಂತ್ರಿನ ಕೊಂಡೋ ಮೇಲೆ ಏಳು ಅನ್ನುವಂಥ ಡೈರೆಕ್ಟರ್ ಈಗ ಹುಕ್ಕೇರಿ ಅಖಾಡಕ್ಕೆ ಇಳಿದ ತಕ್ಷಣ ಹುಕ್ಕೇರಿ ಅಖಾಡ ಈಗ ರಣರಂಗ ಆಗೋದ್ರಿ. ನೋಡ್ರಿ, ಎಷ್ಟು ಸೌಮ್ಯ ಸ್ವಭಾವದಿಂದ ಬಂದು ಇದೇ ಬೆಲ್ಲದ ಬಾಗೇವಾಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಹುಲ್ಲೋಳಿ ಮಹಾತ್ಮರ ಮೂರ್ತಿಗಳಿಗೆ ಮಾಲಾರ್ಪಣೆ. ಜನವೋ ಜನ, ಎಲ್ಲಿ ನೋಡಿದಲ್ಲಿ ಡಂಗುರ ಬಾರಿಸಿ ವೆಲ್ಕಮ್. ಆ ಡೈರೆಕ್ಟರ್ದ ಕಥಿನ ಹಂಗೈತಿ, ಆ ಡೈರೆಕ್ಟರ್ದ ಇತಿಹಾಸ ಹಂಗೈತಿ, ಆ ಡೈರೆಕ್ಟರ್ದ ಬ್ರ್ಯಾಂಡ ಹಂಗೈತಿ, ಆ ಡೈರೆಕ್ಟರ್ದ ಒಂದು ಗುಣಲಕ್ಷಣ ಹಂಗೈತಿ, ಆ ಡೈರೆಕ್ಟರ್ದ ಹೃದಯ ಹಂಗೈತಿ. ಆ ಡೈರೆಕ್ಟರ್ ಯಾವಾಗಲೂ ವಚನ ಕೊಟ್ಟಂದ್ರೆ ಮಾಡಿ ತೋರಿಸ್ತಾನ. ಅವನೇ ಡೈರೆಕ್ಟರ್ ಬಾಲಚಂದ್ರ ಜಾರಕಿಹೊಳಿ. ಇಡೀ ರಾಜ್ಯವೇ ಅಲ್ಲಿ ಬರ್ತೈತಿ. ಇಡೀ ಬೆಳಗಾವಿ ಜಿಲ್ಲಾ ಅಷ್ಟೇ ಬರಂಗಿಲ್ಲರಿ. ನಾನು ಅನೇಕ ಬಾರಿ ಅವ್ರ ಜೊತೆ ಮಾತುಕತೆ ಕೂತಾಗ ಎಲ್ಲಿ ತಿಪಟೂರು, ಎಲ್ಲಿ ಚಾಮರಾಜನಗರ, ಎಲ್ಲಿ ಗೌರಿಬಿದನೂರು, ಎಲ್ಲಿ ಹೊಳಲ್ಕೆರೆ, ಎಲ್ಲಿ ಮಸ್ಕಿ, ಎಲ್ಲಿ ಮಾನವಿ, ಅಲ್ಲಿಂದ ಜನ ಗಾಡಿ ಮಾಡ್ಕೊಂಡು ಬಂದು ಭೇಟಿಯಾಗಿ ಬರ್ತಾರ್ರಿ. ನಮ್ಮ ಒಬ್ಬ ನಾಯಕರದಾರ ಇಲ್ಲಿ, ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸ್ತಾನ ಅವನೇ ಬಾಲಚಂದ್ರ ಜಾರಕಿಹೊಳಿ ಅಂತೇಳಿ ಹೇಳಿ ಬರ್ತಾರ. ಅಂದ್ರೆ ಅಚ್ಚುಮೆಚ್ಚಿನ ವ್ಯಕ್ತಿ, ಸೋಲಿಲ್ಲದ ಸರ್ದಾರ. ಏನ ರಣತಂತ್ರಗಳನ್ನ ಹೆಣದರೂ ಸಹಿತ ಅಳಗಾಡ್ಸೋಕೆ ಸಾಧ್ಯ ಇಲ್ಲ. ಅನೇಕ ಬಾರಿ ಹೇಳಿದ್ದೀನಿ, ಪದೇ ಪದೇ ಹೇಳಬಾರ್ದು. ಯಾಕೆ ಪದೇ ಪದೇ ಹೇಳ್ತಿ ಅಂತಾರ ಕೆಲವರು. ಕೆಟ್ಟ ಕಮೆಂಟ್ ಹಾಕ್ತಾರೆ. ಆ ಕಮೆಂಟ್ ಹಾಕೋರಿಗೆ ಒಂದು ಇವತ್ತು ಕಿವಿಮಾತು ಹೇಳ್ತೀನಿ, ಮೂರ್ಖರ ಪರಮಾವಧಿ ಇವತ್ತು ನೀವು ಮಾಡಾಕತ್ತಿದ್ದು. ನೀವು ಯಾರ ಪರವಾಗಿ ಕಮೆಂಟ್ ಹಾಕಾಕತ್ತಿರಲ್ಲ, ನೀವು ಎಷ್ಟು ಅವ್ರ ಪರವಾಗಿ ಕಮೆಂಟ್ ಹಾಕ್ತೀರಿ ಅವರಿಗೆ ಸೋಲು ಖಚಿತ ಆಕೈತಿ. ಇದನ್ನೊಂದು ತಿಳ್ಕೊರಿ ನೀವು. ಇವತ್ತು ಜಾರಕಿಹೊಳಿಯ ಸಮಾಜ ಸೇವೆ, ಜಾರಕಿಹೊಳಿಯ ಒಂದು ರಾಜಕೀಯ ತಂತ್ರ, ಜಾರಕಿಹೊಳಿಯ ಒಂದು ರಣತಂತ್ರ, ಅವರ ಮಕ್ಕಳ ಬೆಳವಣಿಗೆ, ರಾಜ್ಯದಲ್ಲಿ ದರ್ಬಾರು ಮಾಡಿದಂಥ ಅಭಿವೃದ್ಧಿಗಳನ್ನು ಮಾಡಿ ಸಾವಿರಾರು ಕೋಟಿಗಳನ್ನ ತಂದು ಅನೇಕ ರೀತಿಯ ಯೋಜನೆಗಳನ್ನ
ಕಾರ್ಯರೂಪಕ್ಕೆ ತಂದು ರೈತಾಪಿ ಜನರಿಗೆ 400-500 ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳನ್ನ ತಂದಂಥ ನೀರಿನ ಹರಿಕಾರರಾದಂಥ ಆ ಎಲ್ಲ ಸಹೋದರರ ವಿಷಯ ಹೇಳ್ಕೊತ ಕೂತ್ರೆ ಅದು 3 ದಿವಸ ಬೇಕು. 9 ಫಿಲ್ಮ್ ಹಾಕಾವ. ಫಿಲ್ಮು ತಯಾರು ಮಾಡಕ್ಕೆ ಕೂತಾನೆ. ಆಮೇಲೆ ಹೇಳ್ತಾನೆ ನಿಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಈ ಸಾಮ್ರಾಜ್ಯದ ಕಥೆ ಮತ್ತು ಇತಿಹಾಸ ಬೆಳೆದು ಬಂದ ದಾರಿ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೆ ಸಂಪೂರ್ಣ ಒಂದು ಸಾರಿ ಹೇಳಿದ್ದೀನಿ. 4 ಕೋಟಿ ಜನ ನೋಡಿದ್ರಿ, ಇನ್ನೂ ನೋಡ್ತೀರಿ, ಇನ್ನೂ ಭಾಳ ಐತೀರ. ಅದರ ಸಲುವಾಗಿ ಕಮೆಂಟ್ ಹಾಕೋರಿಗೆ ಯಾಕೆ ಹೇಳಕತ್ತೀನಿ ಅಂದರೆ ಅವರ ಅಭಿವೃದ್ಧಿ ಒಂದು ಕಡೆ ಇಡ್ರಿ. ನೀವು ಕಮೆಂಟ್ ಹಾಕತ್ತೀರಲ್ಲ, ನೀವು ತಿಳಿದು ಹಾಕೋದಿಲ್ಲ ಕಮೆಂಟ್. ನಿಮ್ಮ ನಾಯಕನನ್ನು ಖುಷಿಪಡಿಸೋ ಸಲುವಾಗಿ ಹಾಕ್ತೀರಿ ಅಷ್ಟೇ. ಆದರೆ ನೀವ್ಯಾವ ಬ್ರ್ಯಾಂಡ್? ನೀವು ಬ್ರ್ಯಾಂಡ್ ಅಲ್ಲ, ನೀವು ಬ್ರ್ಯಾಂಡದಲ್ಲಿಯೇ ಬರುವುದಿಲ್ಲ. ಬ್ರ್ಯಾಂಡ್ ಯಾರಿಗಂತಾರ? ಆ ಬ್ರ್ಯಾಂಡ್ ಮಾರುಕಟ್ಟೆಯಲ್ಲಿ ಬಂತಂದ್ರೆ ತಕ್ಷಣ ಆ ಬ್ರ್ಯಾಂಡ್ ಕ್ವಾಲಿಟಿ ಇರ್ತೈತಿಪ್ಪ, ಭಾಳ ಒಳ್ಳೆ ಬ್ರ್ಯಾಂಡ್ ಇರ್ತೈತಿ, ಅದನ್ನು ತಾಳಿಕೆ ಬರ್ತೈತಿ, ಬಾಳಿಕೆ ಬರ್ತೈತಿ, ರಕ್ಷಣೆ ಮಾಡ್ತೈತಿ, ಸಂರಕ್ಷಣೆ ಮಾಡ್ತೈತಿ, ನಮ್ಮ ಸುಖ ನೋಡ್ತೈತಿ, ದುಃಖ ನೋಡ್ತೈತಿ, ಅದು ಬ್ರ್ಯಾಂಡ್. ಇದು ಯಾವ ಬ್ರ್ಯಾಂಡ್? ಇದು ವೈಭವಪೂರಿತ ಬ್ರ್ಯಾಂಡ್, ಮಾತಿನಿಂದ ಬ್ರ್ಯಾಂಡ್, ದುಡುಕಿನಿಂದ ಬ್ರ್ಯಾಂಡ್, ಶಬ್ದಗಳ ಎಂಥವು ಇವು ಬ್ರ್ಯಾಂಡ್. ನಾವು ಸಹಕಾರಿ ರಂಗದಲ್ಲಿ ಅನೇಕ ಸಾಧನೆ ಮಾಡಿದಾರ. ಸಹಕಾರಿ ರಂಗ ಉಳಿಸ್ಯಾರ, ಬೆಳೆಸ್ಯಾರ ಅಂಥೇಳಿ ಮೊನ್ನೆ ನಾವೊಂದು ವಿಡಿಯೋ ಮಾಡಿದ್ನಿ. ನನಗೆ ಹೇಳ್ತೀರಿ ಈಗ ಬುದ್ಧಿ ಬಂತಂತ ಹೇಳಿ. ನೀವು ಬುದ್ಧಿ ಕಲಿಸುವಂಥ ಶಕ್ತಿ ನನಗೆ ಬೇಕಾಗಿಲ್ಲ, ನನ್ನಿಂದ ಬುದ್ಧಿ ನೀವು ಕಲಿಬೇಕು. ನಿಮ್ಮಂಥವ್ರಿಗೆ ಬುದ್ಧಿ ಕಲಿಸೋ ಸಲುವಾಗಿನ ಇದು ಇರೋದು ಚಾನಲ್. ಇವತ್ತು 40 ವರ್ಷದ ಇದು ಪಯಣ. ನಾವೇನು ಮನೆ ಪತ್ರಿಕೋದ್ಯಮದಾಗ ಬಂದು ಎಲ್ಲಿ ಹೋಟೆಲ್ದಾಗ ಹೋಗಿ ಕೆಲಸ ಮಸ್ರಿ ಮಾಡಿ ಒಂದು ಪಟ್ಟಿ ಅಂಗಡಿ ತೆಗೆದ ಉದ್ಯೋಗ ಮಾಡೋಕ್ಕೆ ಬಂದಿಲ್ಲ, ಸೇವೆ ಮಾಡೋಕ್ಕೆ ಬಂದಿದ್ದು. ಜನ್ಮದಿಂದ ಪತ್ರಿಕೋದ್ಯಮದಲ್ಲಿ ಪಾಲ್ಗೊಂಡು ಇವತ್ತು 40 ವರ್ಷದ ಇತಿಹಾಸ. ಮಿಸ್ಟರ್ ಕಮೆಂಟ್ ಹಾಕೋರೆ ಮೂರ್ಖರೇ, ಆ ಮುಸುರಿ ತಿಕ್ಕವ್ರಿಗೆ, ಏನಾರ ಪ್ರಶ್ನೆ ಕೇಳಲ್ದವ್ರಿಗೆ, ಪತ್ರಿಕೋದ್ಯಮದ ಗಂಧ ಗೊತ್ತಿಲ್ಲದವ್ರಿಗೆ ಅವ್ರಿಗೆ ಕಮೆಂಟ್ ಹಾಕ್ರಿ. ಬಕೆಟ್ ಹಿಡಿಯೋರಿಗೆ ಹಾಕ್ರಿ. 1000-2000 ರೂಪಾಯಿ ತೋತಾರೆ ಒಂದು ವಿಡಿಯೋ ಮಾಡೋಕ್ಕೆ ಬರ್ತಾರಲ್ಲ ಅಂಥವ್ರಿಗೆ ಹಾಕ್ರಿ. ನನ್ನ ಕೆನಕಾಕೆ ಹೋಗಬೇಡ್ರಿ, ನನ್ನ ಜೊತೆ ಇದನ್ನು ವಿಷಯಕ್ಕೆ ಬರಕ್ಕೆ ಹೋಗಬೇಡ್ರಿ. ಅದರ ಸಲುವಾಗಿ ಇವತ್ತು DCC ಬ್ಯಾಂಕ್ ಚುನಾವಣೆ ಮೈಲಿಗೆಲ್ಲ ಸಾಲೈತಿ. 12 ಸೀಟುಗಳನ್ನ ಈಗಾಗಲೇ ಅವು ಗೆಲುವಿನ ದಾರಿ ತೋರಿಸಿದಾರ. ಇನ್ನು ಆಗವು 4 ಇಲೆಕ್ಷನ, ಅದರಲ್ಲಿಯೂ ಮತ್ತು 2 ಕಾಂಪ್ರಮೈಸ್ ನಡೆದಾವ. 2 ಇಲೆಕ್ಷನ್ ಮಾತ್ರ ಆಗ್ತಾವ ಅನ್ನುವ ಸಂಭವನ ಹೇಳಿದ್ನಿ. ಒಂದು ಹುಕ್ಕೇರಿ, ಒಂದು ಬೈಲವಂಗಲದು. ಅಲ್ಲಿಯೂ ಬೈಲವಂಗಲ್ ವಿಶ್ವನಾಥ ಪಾಟೀಲ್ ಮತ್ತು ದೊಡ್ಡಗೌಡರದ ಕಾಂಪ್ರಮೈಸ್ ನಡೆದೈತಿ. ಅದನ್ನು ಮುಂದೆ ಮಾರಿ ಹೇಳ್ತೀನಿ, ಯಾವ ತೆರೆಮರೆಯಲ್ಲಿ ಏನು ನಡೆದೈತಿ ಅನ್ನೋದು ತಿಳಿಸ್ತೀನಿ. ಹುಕ್ಕೇರಿ ಮಾತ್ರ ಚುನಾವಣೆ ಜಬರ್ದಸ್ತ್ ಆಗೋದು. ಈ ಹುಕ್ಕೇರಿ ಪ್ರತಿಷ್ಠೆಯ ಪ್ರಶ್ನೆ. ಇದು ಸಹಕಾರಿ ರಂಗದ ಕಾದಾಟ. ಸಹಕಾರಿ ರಂಗದಲ್ಲಿ ಯಾರು ಹಿಡಿತಾರ ಇನ್ನು ಕಾದು ನೋಡಬೇಕು. ಪ್ರೊಡ್ಯೂಸರ್ ಬಂದಾರ, ಡೈರೆಕ್ಟರ್ಗಳು ಬಂದಾರ. ಇನ್ನು ಅಲ್ಲಿ ಪ್ರೊಡ್ಯೂಸರು ಯಾವ ರೀತಿ ದಾರಿ ತೋರಿಸ್ತಾರ, ಡೈರೆಕ್ಟರ್ ಏನು ಡೈರೆಕ್ಷನ್ ಕೊಡ್ತಾನ, ಇನ್ನು ಅದನ್ನು ಕಾದು ನೋಡ್ರಿ. ಇನ್ನೂ ಅನೇಕ ಸುದ್ದಿಗಳೊಂದಿಗೆ ಬರ್ತೀನಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ನೋಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಕಮೆಂಟ್ ಹಾಕ್ರಿ, ಈಗ ಕಮೆಂಟ್ ಹಾಕ್ರಿ. ಸಂಪೂರ್ಣ ವಿಳಾಸ ಮತ್ತು ಫೋನ್ ನಂಬರ್ ಸಮೇತ ಹಾಕ್ರಿ. ಸುಳ್ಳು ಫೇಕ್ ಅಕೌಂಟ್ನಿಂದ ಕಮೆಂಟ್ ಹಾಕಿರ ಶನಿ ಸಂತಾನ ಅಂತೀವಿ ನಾವು. ಅದ್ರ ಸಲುವಾಗಿ ನೇರ ಹಾಕ್ರಿ, ಉತ್ತರ ಕೊಡ್ತೀವಿ. ರಾಜಕೀಯ ರಂಗ, ಪತ್ರಿಕಾ ರಂಗ, ಏಟು ಎದುರೇಟು, ಪ್ರಶ್ನೆ ಉತ್ತರ ಇವೆಲ್ಲ ಇರುವನ. ಇದಕ್ಕೆಲ್ಲ ಒಂದೊಂದು ದಾರಿ ಇರ್ತೈತಿ. ಆ ಪ್ರತಿಯೊಂದಕ್ಕೂ ಒಂದು ಶಬ್ದಕ್ಕೂ ಸಹಿತ ಒಂದು ಉತ್ತರ ಇರ್ತೈತಿ. ಒಂದು ಸಾಮ್ರಾಜ್ಯ ಹೆಂಗೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರ, ಯಾವ ನಷ್ಟಗಳನ್ನು ಅನುಭವಿಸಿರ್ತಾರ, ತ್ಯಾಗ ಮನೋಭಾವನೆಯಿಂದ ತ್ಯಾಗ ಮಾಡಿರ್ತಾರ. ಏನು ತ್ಯಾಗ ಮಾಡಿರಿ? ಕೂತ್ಕೊಂಡು ಪೊಕಟ್ ಕಮೆಂಟ್ ಹಾಕಕ್ಕೆ ಒಂದು ತ್ಯಾಗ ಮಾಡಿರಲ್ಲ, ಅದಷ್ಟೇ ನಿಮ್ಮ ಬುದ್ಧಿ. ಆ ಬುದ್ಧಿ ದುರ್ಬುದ್ಧಿ. ಅದಕ್ಕೆ ಕೊನೆ ಹೇಳ್ರಿ, ನೇರ ಸಂವಾದಕ್ಕೆ ಬರ್ರಿ. ಬರ್ತೀರೇನು ಸ್ಟುಡಿಯೋಕ್ಕೆ ಡಿಬೇಟ್ ಮಾಡೋಕ್ಕೆ? ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಬರ್ರಿ, ಏನು ಭಾಳ ದೂರ ಇಲ್ಲ, ಸಮೀಪ ಅದನ್ನು. ಇಲ್ಲೇ 1 ಕಿಲೋಮೀಟ್ರದಾಗ ಈ ಹುಕ್ಕೇರಿ ಕ್ಷೇತ್ರ 1 ಕಿಲೋಮೀಟ್ರ್, ಬರೇ 1 ಕಿಲೋಮೀಟ್ರ್. ಬರ್ರಿ ಡಿಬೇಟಕ್ಕೆ, ಆಮ್ನೆ ಸಾಮ್ನೆ ಕೂತು ಮಾತಾಡೋಣ. ಆ ಚರ್ಚಾಗೋಷ್ಠಿ ನಾನೇ ಏರ್ಪಾಡು ಮಾಡ್ತಾನೆ. ಬರ್ರಿ ನಿಮ್ಮ ಎದುರಾಳಿಗಳನ್ನ ತೊಗೊಂಡು. ಹುಕ್ಕೇರಿಯ ಜ್ವಲಂತ ಸಮಸ್ಯೆ ಹೇಳಿದ್ದೀನಿ, ಹುಕ್ಕೇರಿಯ ಪ್ರತಿಯೊಂದು ಕ್ಷಣದ ಮಾಹಿತಿ ಹೇಳಿದ್ದೀನಿ. ಹುಕ್ಕೇರಿ ಏನು ಆಗತೈತಿ ಕಾದ ನೋಡ್ರಿ ಅಂತ ಹೇಳಿದ್ದೀನಿ. ಅಲ್ಲೇ ಈಗಾಗಲೇ PKPS ದವ್ರು ಗುಂಪು ಆಗಿ ಅಲ್ಲೇ ಜಾರಕಿಹೊಳಿ ಮನೆಗೆ ಹೊಂಟಾರ.
ಏನು ಮಾಡೋರು ನೀವು? ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲಿ ವಿಫಲ ಆದರು? ಅವ್ರನ್ನ 10 ಬಸ್ನಾಗ ಇಡಕ್ಕೆ ನೀವು ಆದ್ರಿ, ಆದರೆ ಅವರು ತಡ್ಕೊಲಿಲ್ಲ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ನೀವು 30 ವರ್ಷದಿಂದ ನೀವು ಯಾವ ರೀತಿ ಅವರ ಮೇಲೆ ಒತ್ತಡ ಪ್ರಭಾವ ತಂದಿದ್ರಿ, ಅವ್ರನ್ನ ನಿರ್ಬಿಡಿಯಾಗಿ ಬಿಡಲಿಲ್ಲ ಅನ್ನೋ ಭಾವನೆ ಬಂತಲ್ರಿ. ಅದಕ್ಕೆ ಅವ್ರು ಹೊಂಟಾರ. 30 ವರ್ಷದ ನೋಡ್ರು. ಈಗ ಮತ್ತೊಂದು ಟೀಮ್ ಬಂದೈತೆ ನಮ್ಮ ಸಲುವಾಗಿ. ಇಡೀ ದಿವಸದಿಂದ ಅಲ್ಲಿ ಕಾದಾಟಕ್ಕೆ ಯಾವ ಟೀಮ್ ಬಂದಿರ್ಕಿಲ್ಲ. ನಮ್ಮದೇ ಸರ್ವಾಧಿಕಾರ, ನಮ್ಮದೇ ನಡಿತೈತಿ, ನಾವು ಹೇಳಿದ್ದ ಕೇಳ್ತೀವಿ, ನಾವು ಹೇಳಿದ್ದನ್ನು ನಡಿತೈತಿ ಅಂತ ನೀವು ಅಂದಿದ್ರಿ. ಆದರೆ ಅಲ್ಲಿ ದೇವರೊಬ್ಬ ಕಳಿಸ್ತಾನೆ ದೂತನ. ಆ ದೂತ ಈಗ ಅಲ್ಲಿ ರಣತಂತ್ರ ಹೆಣ್ಯಾಕತ್ತಾನ. ಆ ದೂತನ ಬೆನ್ನ ಹಚ್ಚಾರ. ಇನ್ನು ಯಾರು ಏನು ಮಾಡೋದು? ಅದು ಯಾರು? ತಾವು ಸ್ವತಃ ತಮ್ಮ ಮಕ್ಕಳಿಗೆ ಏನು ನಿಂದ್ರಿಸಿಲ್ಲ. ಅವರು ಸ್ವತಃ ಕಿಂಗ್ ಮೇಕರ್ ಹಾಕಿ ಬಂದಾರ. ಅಲ್ಲಿಯ ಕಾರ್ಯಕರ್ತರನ್ನು ಸೊಸೈಟಿಯ ಡೈರೆಕ್ಟರ್ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ, DCG ಬ್ಯಾಂಕಿನ ನಿರ್ದೇಶಕರಾಗ್ತಾರ. ಅಲ್ಲೇನು ಅವ್ರ ಬ್ರ್ಯಾಂಡ್ ಮಂಟನೆ ಅವರು ಇಲ್ಲಲ್ಲ. ಇದು ಕೂಲಂಕುಷವಾಗಿ ಅವಲೋಕನ ಮಾಡ್ಕೋಬೇಕು. ನೀವು ಯಾವ ರೀತಿ ತಾರತಮ್ಯದಿಂದ, ಒಂದು ನಿರುತ್ಸಾಹದಿಂದ, ಅಸೂಯದಿಂದ ನೀವೇನು ಮಾತಾಡೋಕ್ಕೆ ಹೋಗ್ತೀರಿ, ಅದು ನಿಮಗೆ ನುಕ್ಸಾನ ಆಗ್ತೈತಿ. 28ಕ್ಕೂ ಪ್ರಾಬ್ಲಮ್ ಆಕೈತಿ. 28ದು ಧಕ್ಕೆ ಈಗ ನಿಮಗೆ. ಈಗ ನೀವು 28ನೇ ವಿಧಾನಸಭಾ ಚುನಾವಣೆಯೂ ಸಹಿತ ಇದ್ರಾಗನ ನಿಮ್ಮದು ಭವಿಷ್ಯ ಐತಿ ಅಂತ ತಿಳ್ಕೊರಿ. ನೀವೇನಾದರೂ ಈ ಹೀರಾ ಶುಗರ್, ಈ ವಿದ್ಯುತ್ ಸಹಕಾರಿ ಸಂಘ, ಈ ಕತ್ತಿ ಮತ್ತು AB ಪಾಟೀಲ್ ಕಳ್ಕೊಂಡ್ರಿ, ಬೈ ಚಾನ್ಸ್ ನೀವು ರಾಜಕೀಯದಿಂದ ದೂರ ಉಳಿಯೋದು, ಮತ್ತೆ 25 ವರ್ಷ ಕಪಿ ಮುಷ್ಟಿಯಲ್ಲಿ ಹೋಗೋದು. ತಿಳ್ಕೊಂಬಿಡ್ರಿ. ಸಮಾಧಾನದಿಂದ ಚುನಾವಣೆ ಮಾಡಿರಿ. ಮಾತುಗಳನ್ನು ಕಂಟ್ರೋಲ್ನಾಗಿಡ್ರಿ, ಹತೋಟಿಯಾಗಿಡ್ರಿ. ಏನೋ ಕಾಮಿಡಿ ಮಾತಾಡೋಕ್ಕೆ ಹೋಗಿ ಏನೋ ವ್ಯಂಗ್ಯ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಆ ಜನರಿಗೆ ಒಂದು ತಪ್ಪು ಸಂದೇಶ ಕೊಡಬೇಡ್ರಿ. ಏನೋ ತೋಳೇರಿಸಬೇಡ್ರಿ. ಅದೆಲ್ಲ ನಡೆಯೋದಿಲ್ಲ. ರಾಜಕಾರಣ ಅಂದರೆ ಪ್ರೀತಿಯಿಂದ ಮನಸ್ಸು ಗೆಲ್ರಿ. ಆ ಮನಸ್ಸು ಗೆದ್ದು ನೀವೇನು ಅವಂಗೆ ಉಪಕಾರ ಮಾಡಿರಿ, ಆ ಸೊಸೈಟಿದವ್ರಿಗೆ, ಡೈರೆಕ್ಟರ್ಗಳಿಗೆ, ನಿರ್ದೇಶಕರಿಗೆ, ಅವನು ಉಪಕಾರ ತೀರಿಸ್ಬೇಕಾದ್ರೆ ನಿಂಬೆನ್ನು ಹತ್ತಾನೆ. ನೀವು ಒತ್ತಡದಿಂದ ಅವನ ಪ್ರಭಾವ ತಂದ್ರೆ ಆಗೋದಿಲ್ಲ. ಮತ್ತು ಜಾತಿ ರಾಜಕಾರಣ ಮಾಡಿದ್ರಂತೂ ಸುಳ್ಳು. ಜಾತಿ ರಾಜಕಾರಣದಿಂದ ಇವತ್ತು ಯಾರೂ ಗೆದ್ದಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಕಮೆಂಟ್ ಹಾಕಿರಿ, ಫಾಲೋ ಮಾಡ್ಕೊತ ಹೋಗ್ರಿ. ಈ DCC ಬ್ಯಾಂಕಿಗೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳು ಅಖಾಡ ಹಾಕಿಡ್ದಾರ. ಈಗ ರಣತಂತ್ರ ಚಾಲೋ. ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನನಗೆ ಹೇಳ್ಕೊತ ಕುಂತು ಮಾಡಿ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲಿಂದ ನೋಡಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಚರಣಾತ ಗೌರವಾನ್ವಿತ ಅಣ್ಣಾಸಾಬ್ ಜೊಲ್ಲೆ ಅವರೇ, ಶಶಿಕಾಂತ್ ನಾಯ್ಕ ಅವರೇ, ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮತ್ತೊಂದ್ಸಲ ತಮಗೆಲ್ಲ ಸ್ವಾಗತ ಬಯಸುತ್ತಾ, ತಮಗೂ ಎಲ್ಲ ಸ್ವಾಗತ ಬಯಸುತ್ತಾ, ಇವತ್ತಿನ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಕೇಶ್ವರಲ್ಲಿ ಒಂದ್ಸಲ ಸಭಾ ಮಾಡಿ ನಾವು ಪ್ಯಾನೆಲ್ ಹೆಸರನ್ನ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಹೆಸರ ಮೇಲೆ ಒಂದು ಪ್ಯಾನೆಲ್ ಮಾಡಿದೀವಿ. ಆ ಪ್ಯಾನೆಲ್ದಿಂದ ಎಲ್ಲರಿಗೂ ಚುನಾವಣೆ ನಿಲ್ಲಿಸ್ತಾ ಇದೀವಿ. ಅದು ಸೆಪ್ಟೆಂಬರ್ ಅಂದ್ರೆ 28ನೇ ತಾರೀಕು ಚುನಾವಣೆ ಫಿಕ್ಸ್ ಆಗಿದೆ. ಅದಕ್ಕೆ ನಮ್ಮ ಅಭ್ಯರ್ಥಿಗೆ ತಾವು ಅಂದ್ರೆ ಆಶೀರ್ವಾದ ಮಾಡಬೇಕಂದ್ರೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ. ಈಗಾಗಲೇ ಅನೇಕ ಪ್ರಚಾರ ವಿಚಾರಗಳೆಲ್ಲ ಬಂದವು. ಅದಕ್ಕೆ 28ನೇ ತಾರೀಕು ತಾವೆಲ್ಲರೂ ಕೂಡಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಬ್ ಜೊಲ್ಲೆ, ಎಲ್ಲ ಹುಕ್ಕೇರಿ ತಾಲೂಕಿನ ಹಿರಿಯರು ಕೂಡಿ ಎಲ್ಲರೂ ನಾವು ಯೋಗ್ಯವಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತಮ್ಮ ಮುಂದೆ ನಿಲ್ಲಿಸ್ತೀವಿ. 28ಕ್ಕೆ ಚುನಾವಣೆಯಲ್ಲಿ ತಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕಂದ್ರೆ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೊಳಕ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರವರು, ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವರವರು ಶುಗರ್ ಫ್ಯಾಕ್ಟರಿ ವಿಚಾರ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘದ ವಿಚಾರಗಳಿರ್ಬೋದು, ಎಲ್ಲನೂ ತಮಗೆ ಮನವರಿಕೆ ಮಾಡಿಕೊಟ್ಟು ಹೇಳಿದ್ರು ಅವ್ರು. ಯಾಕಂದ್ರೆ ಇಂಥ ಅವಕಾಶ
ಸಿಗುವುದಿಲ್ಲ, ಅದಕ್ಕೆ ಇಂಥ ಅವಕಾಶ ಕಳ್ಕೋಬೇಡ ಅಂತ ಹೇಳಿ ಅದಕ್ಕೆ ತಾವೆಲ್ಲರೂ 30 ವರ್ಷದಿಂದ ಸುಮಾರು ಬಹಳಷ್ಟು ಕತ್ತಿ ಸಾಹುಕಾರ ಕಡೆ ತಾವೆಲ್ಲ ಸಂಸ್ಥೆಗಳು ಕೊಟ್ಟಿದ್ರಿ. ಅದು ವಿದ್ಯುತ್ ಮತ್ತೊಂದು ಅವರು ಎಲ್ಲ ನಡೆಸಿದ್ರು 30 ವರ್ಷ. ನಮ್ದಷ್ಟೇ ವಿನಂತಿ, ಈಗ ಅವ್ರಿಗೆಲ್ಲ 30 ವರ್ಷ ಅಧಿಕಾರ ಕೊಟ್ಟಿದ್ದೀರಿ, ನಮಗೊಂದು 5 ವರ್ಷ ಅಧಿಕಾರ ಕೊಡ್ರಿ, ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸು ಅಂತೇಳಿ ತಮ್ಮ ಮುಂದೆ ಇವತ್ತು ವಿನಂತಿ ಮಾಡಕ್ ಬಂದಿದ್ದೀವಿ. ಮತ್ತು ನಾವಿಲ್ಲಿ ಕ್ಷೇತ್ರದಲ್ಲಿ ಯಾರಿಗೂ ಟೀಕಾ ಮಾಡುದಿಲ್ಲ, ಯಾರನ್ನೂ ಬೇಯುದಿಲ್ಲ, ನಾವು ಸಮಾಧಾನಲೇ ಶಾಂತಲೇ ವಿನಂತಿ ಮಾಡ್ಕೊಳಕ್ ಬರ್ತೀವಿ. ನಮ್ಮನ್ನ ಅಕಸ್ಮಾತ್ ಯಾರು ಬೇದ್ರು ನಾವು ಒಳ್ಳೆ ಅದಕ್ಕೆ ಉತ್ತರ ಕೊಡಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಾವು ಹಿಂಗೆ ಬೆಳ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ನಾವು ಬಹಳ ದೈವ ಭಕ್ತ, ದೇವ್ರ ನಂಬಿ ಕೆಲಸ ಮಾಡ್ತೇವೆ ನಾವು. ಯಾಕಂದ್ರೆ ದೇವ್ರ ನಂಬ್ಕೊಂಡ್ ಕೆಲಸ ಮಾಡೋದ್ನಾಗ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ. ಇಲ್ಲಿ ನಮ್ ನಡೆದಾಗ ಅಥವಾ ನಮ್ ಶಕ್ತಿ ಐತಿ, ನಮ್ ಕಡೆ ರೊಕ್ಕ ಐತಿ, ನಾವು ಇಲ್ಲಿ ಅನ್ಯಾಯ ಮಾಡ್ಬೋದ, ಅದ್ರ ಕಡೆಗೆ ದೇವ್ರಿಗೆ ಉತ್ತರ ಕೊಡಬೇಕಾಗ್ತೈತೆ. ಎಲ್ಲ ಲೆಕ್ಕಪತ್ರ ಅಲ್ಲಿ ಆಗ್ತೈತೆ ಮ್ಯಾಗ ಭಗವಂತನ ಕಡೆ. ಅದಕ್ಕೆ ನಾವು ಯಾರಿಗೆ ಅನ್ಯಾಯ ಮಾಡಬಾರ್ದಾಗ ನಡೀತೈತೆ ಅಂತೇಳಿ ನಾವು ಮಾಡಿದ್ರೆ ಅದು. ಯಾಕಂದ್ರೆ ನಾವು ಇಲ್ಲೇ ಮೊದಲೇ ಹೇಳ್ತೀರಿ, ಕಾಲ್ ಹೆಂಗಿತ್ತಂದ್ರೆ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕಾಗ್ತದೆ. ಈಗ ಹಂಗಿಲ್ಲ, ನಾವು ಮಾಡಿದ್ ನಾವ ತೀರ್ಸೋಬೇಕು ಈ ಭೂಮಿ ಮೇಲೆ. ಅಂತ ಕಲಿಯುಗ ಅಂತ ಕಾಲ ಬಂದೈತಿ. ಅದಕ್ಕೆ ತಾವೆಲ್ಲರೂ ಬಹಳ ಯೋಚನೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂತ ಬದಲಾವಣೆ ಮಾಡುವಂತ ಶಕ್ತಿ ದೇವರು ನಿಮ್ಮೊಬ್ಬರಿಗೆ ಕೊಟ್ಟಿದ್ದಾರೆ. ನಾವೆಲ್ಲ MLA ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು, ಕರೆ ನೀವು ಬದಲಾವಣೆ ಮಾಡುವಂಥದ್ದು ಒಬ್ಬನ ಶಾಸಕನ ಆಯ್ಕೆ ಮಾಡೋದಿರ್ಬೋದು, ಲೋಕಸಭಾ ಸದಸ್ಯ ಇರ್ಬೋದು, ಒಂದು ಸರ್ಕಾರನ ಆಯ್ಕೆ ಮಾಡುವಂತ ಶಕ್ತಿ ದೇವರು ನಿಮ್ಮ ಹೋಟ್ ಮುಖಾಂತರ ಕೊಟ್ಟ. ನಿಮ್ಮ ಒಂದು ಹೋಟ್ ಎಷ್ಟು ಕಿಮ್ಮತ್ ಅನ್ನೋದು ಅದರಿಂದ ಎಷ್ಟು ಸರ್ಕಾರ ಬದಲಾವಣೆ ಮಾಡ್ತೀರಿ, ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಶಕ್ತಿ ಕೊಟ್ಟರು. ಅದಕ್ಕೆ ದಯಮಾಡಿ 20ನೇ ತಾರೀಕು ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಹೋಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಹುಕ್ಕೇರಿ ತಾಲೂಕಲ್ಲಿ ತರ್ತೀರಿ ಅಂತ ಹೇಳಿ ನಾನು ನಂಬಿದ್ದನು. ಮತ್ತೊಂದ್ಸಲ ನಾನು ವಿನಂತಿ ಮಾಡ್ಕೊತೀನಿ, ಬದಲಾವಣೆ ಮಾಡ್ರಿ. ಯಾಕಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರಬೇಕು, ಅದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು, ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೀವಿ. ಯಾಕಂದ್ರೆ ಸಂಸ್ಥೆ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ, ಒಂದ್ ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತದೆ. ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಿಸಬಾರ್ದು. ಒಂದ್ಸಲ ತಪ್ಪಾಗಿದ್ರೆ ತಪ್ಪನ್ನು ಮರೆತು ಅದನ್ನ ಸುಧಾರಿಸ್ಕೊಂಡು ಹೋದ್ರೆ ಅದು ಒಳ್ಳೆ ಮಾನವೀಯತೆ ಬುದ್ಧಿವಂತರ ಅಂತಾರ. ತಪ್ಪು ಮಾಡಿದ್ರೆ ಒಳ್ಳೆ ನಾವು ತಪ್ಪು ಮಾಡ್ಕೊತವ್ರ ಸಂಕೇಶ್ವರ ಶುಗರ್ ಫ್ಯಾಕ್ಟರಿ ಪರಿಸ್ಥಿತಿ ಬರ್ತೈತಿ. ಅದಕ್ಕಂತ ಪರಿಸ್ಥಿತಿ ವಿದ್ಯುತ್ ಸಹಕಾರಿ ಸಂಘಕ್ಕೂ ಬರಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದ್ರ ಜೊತೆಗೆ PKPS ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು. ಯಾಕಂದ್ರೆ ನಮಗೆ ಯಾಕಂದ್ರೆ PKPS ಸೊಸೈಟಿ ಅದಾವು, ಅದಕ್ಕೆ ನಾಳೆ ಪತ್ತು ಕೊಡಾಕ ಮತ್ತೊಂದು ಪತ್ತದ ವಿಚಾರವಾಗಿರ್ಬೋದು, ಅಥವಾ ನೀವು ಹಳೆದೆಲ್ಲ ಅಂದ್ರೆ ರೊಕ್ಕ ತುಂಬಿ ಹಳೆದು ಹೊಸದ್ ಮಾಡ್ಕೊತಿದ್ರಿ. ಮೊದಲ ಆ ವ್ಯವಸ್ಥೆ ಹುಕ್ಕೇರಿ ತಾಲೂಕು ಇತ್ತು. ಆ ವ್ಯವಸ್ಥೆನ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸ ನಾವು ಅದನ್ನ ನಿರಂತರವಾಗಿ ಹಂಗ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ದು ₹1 ಅಥವಾ ₹1 ಬಡ್ಡಿನೂ ತಗೊಳ್ಳೋದಿಲ್ಲ. ನಾವು ಬೇಕಾರೆ ಎಲ್ಲ ನಿಮ್ಗೆ ಹಾಕಿ ನಿಮ್ಗೆ ಮಾಡ್ತೀವಿ. ಅದ್ರೊಳಗೂ ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊಂತಾರೆ. ನಮಗೆ ಬಡ್ಡಿ ಬೇಡ, ನಿಮ್ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ಅದನ್ನು ಯಾರು ತಲೆಯಾಗಿಟ್ಕೋಬೇಡ್ರಿ. PKPS ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಿ ಅದಕ್ಕೆ ಪ್ರಾಸ್ತಾವಿಕ ಭಾಷಣ ಮಾಡಿದ್ರಲ್ಲ ಅಂದ್ರೆ ಅವ್ರು PKPS ಬಗ್ಗೆ ಹೇಳಿದ್ರು. ಅವರು ಅಂದ್ರೆ 3 ಸೊಸೈಟಿ ಅದಾವ. ಮತ್ತೆ ಕೆಲವೊಬ್ಬರು ನನಗೆ ಪತ್ರನೂ ಬರೆದು ಕೊಟ್ರೆ, ಯಾಕಂದ್ರೆ ನಮಗದ ಟೆನ್ಷನ್ ಐತಿ. ಯಾಕಂದ್ರೆ ನಾಳೆ ನಿಮಗೆ ಒಂದೇ ಮಾತು ಹೇಳ್ತೀನಿ ಎಲ್ಲ. ಯಾಕಂದ್ರೆ ಈಗ DCC ಬ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬೆ ನಡೆದೈತ್ರಿ. ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ, ಯೂಟ್ಯೂಬ್ ಅಲ್ಲಿ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ. 16 ಸೀಟ್ ಚುನಾವಣೆ ನಡೀತೈತಿ ಇಡೀ ಜಿಲ್ಲೆಯಲ್ಲಿ. 9 ರಿಂದ 10 ಸೀಟ್ ಬಂದವ್ರು ಬಹುಮತ ಆಗ್ತೈತೆ, ಅಧ್ಯಕ್ಷ ಉಪಾಧ್ಯಕ್ಷ. ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಆ ರಂಗ ಮಂದಿರ ಗಾಡಿ ಮೇಲೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಅಲ್ಲಿ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಅಲ್ಲಿ ಬರೆದು ಹೋಗಂದ್ರೆ ಹೋಗ್ತಾನೆ. ಅಲ್ಲಿ ಬೇಕಾದ್ರೆ ಆಮೇಲೆ ಕೇಳಬಹುದು. ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೆ ಆಗಿಲ್ಲ, ನನಗೆ ಧೈರ್ಯ ಐತಿ, ದೇವರ ಆಶೀರ್ವಾದ ನನಗೆ ಆಗ್ತೈತಿ. ನಕ್ಕಿ ನಾ DCC ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ. ನೀವು PKPS ಅವ್ರು ಒಟ್ಟ ಅಂತ ಹಾಕೋಬೇಡ. ಅದನ್ನು ಹೇಳ್ತಾನೆ. ಈ ಸಲ ನಾವು ಜನವರಿ ಒಳಗೆ 155 DCC ಬ್ಯಾಂಕ್ ಹೊಸ ನೌಕರಿ ತುಂಬಾಕತ್ತವ. ನೀವು ಹುಕ್ಕೇರಿ ತಾಲೂಕಲ್ಲಿ ನೇರವಾಗಿ ನಮಗೆ ಬಂದು ಭೇಟಿಯಾಗಿ, ಆ ಡೈರೆಕ್ಟರ್ಗೂ ಭೇಟಿಯಾಗಬೇಡ್ರಿ ನೀವು. ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇತ್ತಂದ್ರೆ ನೇರವಾಗಿ ನಾವು ನಿಮಗೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದ್ ಕೇಸಿ ಎಲ್ಲ ಗದ್ದಲ ಬೇಡ, ನಾವೆಲ್ಲ ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ನೀವು ಧೈರ್ಯ ಇಲ್ಲರಿ, ಒಂದ್ಸಲ ಧೈರ್ಯ ಮಾಡ್ದಾಗ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ. ಯಾಕಂದ್ರೆ ಕಟ್ಟಿ ಮ್ಯಾಗ ಕುತ್ತಾಗ ಬಂದ್ರಂದ್ರ ಪೊಲೀಸರನ್ನ ಬೋರ್ಡ್ ತಗೊಂಬಂದವ್ರ ಅಣ್ಣಾಸಾಹೇಬ್ ಜೊಲ್ಲೆ, ಹೆಲಿಕಾಪ್ಟರ್ ತಂದವ್ರು ಸತೀಶ್ ಜಾರಕಿಹೊಳಿ ಅವ್ರೆ. ಅದಕ್ಕೆ 3 ಬಿಡಬೇಡ, ಅದಕ್ಕೆ ಹೆಂಗಾರ ಮಾಡಿ ಹಿಡ್ಕೊಳಕ್ಕೆ ನಾವು ಹೇಳ್ತಿರೋ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ, ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ. ಯಾಕಂದ್ರೆ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ, ನಾವು ಯಾರಿಗೂ
ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ. ಎಲ್ಲರಿಗೂ 12ನೇ ಶತಮಾನದಾಗ ಬಸವಣ್ಣವ್ರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನ್ನು ಕರ್ನಾಟಕ ನಾವೆಲ್ಲನೂ ಅಷ್ಟ ಸಮಾಜದಲ್ಲಿ ಕರ್ಕೊಂಡು ಹೋಗ್ತೇವೆ. ಜಾತಿ ಅನ್ನೋ ಶಬ್ದ ನಮ್ಮ ತಲೆಯಾಗಿಲ್ಲ, ನಮ್ಮ ಮನಸ್ಸಿನಾಗಿಲ್ಲ. ಆದ್ರೆ ನಮ್ಮ ರಾಜಕೀಯ ವಿರೋಧಿಗಳು ಸುಮ್ಮನೆ ಅದನ್ನ ಜಾತಿ ತಂದೆಲ್ಲ ಕಟ್ತಾರೆ. ಅಂದ್ರೆ ನಾವೆಲ್ಲ ಬೇಕಾದ್ರೆ ಅವ್ರ ಒಂದು ರೇತಿ ಮ್ಯಾಗ ಬರಲಿ. ಅವ್ರೆ ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ದ ನಾವು ಹೇಳ್ತೀವಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ನಾವು ಎಲ್ಲಾ ಸಮಾಜ ಕೊಟ್ಟಿದ್ವಿ. ನಾವು ಲಿಂಗಾಯತ ಸಮಾಜ ಕೊಟ್ಟಿದ್ದೀವಿ, ಹಾಲು ಮತ ನಮ್ಮ ಸಮಾಜ ಕೊಟ್ಟಿದ್ದೀವಿ. ಎಲ್ಲ ಹಿಂದುಳಿದವ್ರಿಗೆ, ಮರಾಠ, ಮುಸ್ಲಿಂ ಎಲ್ಲರಿಗೂ ನಾವು ಅಧಿಕಾರ ಕೊಟ್ಟಿದ್ದೀವಿ. ಒಂದು ಜಾತಿ ಮ್ಯಾಗ ನಾವು ರಾಜಕಾರಣ ಮಾಡಿದ್ರೆ ನಮಗೆ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಎಲ್ಲರನ್ನೂ ಬಸವಣ್ಣಂಗೆ ಹೆಂಗ ನಮಗೆ ಅನುಭವ ಅಂತ ಮುಖಾಂತರ ಎಲ್ಲಾ ಸಮಾಜ ನಿಮ್ಗೆ ಒಂದೇ ಹೇಳ್ಬಿಡ್ತಿಲ್ಲ. ಹುಕ್ಕೇರಿ ತಾಲೂಕು ಪೂರ್ತಿ ಸಂದೇಶ ಅರಬಾವ್ ಕ್ಷೇತ್ರವಾಗಿ ಜನರ ಆಶೀರ್ವಾದದಿಂದ ನಾ 6 ಸಲ MLA ಆಗಿದ್ದಾನೆ. 70,000 ಲಿಂಗಾಯತ ಓಟ್ ಅದಾವ, 45,000 ಹಾಲು ಮತ್ತು ಕುರುಬ ಸಮಾಜ ಓಟ್ ಅದಾವ, 40,000 ಉಪಾಸ ಸಮಾಜ ಅದಾರ, SC ಅದಾರ, ಮುಸ್ಲಿಂ ಅದಾರ, ಮರಾಠ, ಜೈನ್ರು, ರೆಡ್ಡಿ ಸಮಾಜ ಎಲ್ಲರದ. ನಮ್ಮ ನಾಯಕರು 3,000 ಓಟ್ ಅದಾವ. ನಾನು 6 ಸಲ MLA ಮಾಡ್ತಾರೆ. ಜನ ಹೆಂಗಿರ್ಬೇಕು ಲೆಕ್ಕ ಹಾಕ್ತೀನಿ. ಅಂದ್ರೆ ನಮಗೆ ಜಾತಿ ಎತ್ತೈತಿರಿ. ಜಾತಿ ಅನ್ನೋದು ಶಬ್ದಲ್ಲಿ ನಮಗೆ ಇವರೆಲ್ಲರೂ ತಮಗೆ ಬೇಕಾದಾಗ ಜಾತಿ ಉಪಯೋಗ ಮಾಡ್ಕೋತಾರೋ, ತಮಗೆ ಬೇಡದಾಗ ಓದಿತಾರೋ. ಈಗ ಬೇಕಾದ್ರೆ ಬರ್ಲಿ ಎಲ್ಲರೂ ಚರ್ಚೆಗೆ ಒಂದು ದಿವಸ ಕೊಡ್ಲೋಡ್ರಿ. ಯಾರ್ಯಾರು ಏನೇನು ಮಾಡಿದಾರೆ ಶಂಕೇಶ್ವರ ಬೇಕಾದ್ರೆ ಒಂದು ದೊಡ್ಡ ಸ್ಟೇಜ್ ಹಾಕೊಂಡ್ರಿ, ಎಲ್ಲರೂ ಬರ್ಲಿ. ಯಾರ್ಯಾರು ಏನೇನು ಮಾಡಿದಾರೆ ಎಲ್ಲ ನಿಮ್ ಮುಂದೆ ಚರ್ಚೆ ಆಗಿಲ್ಲ. ಅದಕ್ಕೆ ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಜನಾಂಗನೆಲ್ಲ ಕೆಟ್ಟ ಮಾಡ್ತಾರ. ಸುಮ್ಮನೆ ಅವ್ರಿಗೆ ಕೆಟ್ಟದ್ ಬರ್ತದೆ ಜಾತಿ ಹೇಳ್ತಾರೆ. ಈಗ ಇವರೇ ನಮ್ಮ ಜೊತೆ 10 ವರ್ಷ ಇದ್ದಾರೆ. DCC ರ್ಯಾಂಕ್ ನಮ್ಮ ಜೊತೆನೇ ಇದ್ರೆ ನಾ 7 ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷ ಅವಾಗ ಜಾತಿ ಇಲ್ಲ, ಏನಿಲ್ಲ. ಜಾರಕಿಹೊಳಿ ಚಲೋ, ಅವ್ರಿಗೆ ನಮಗೆ ಕೆಟ್ಟ, ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗೆ ಮಾಡ್ತಾರೆ. ದಯಮಾಡಿ ಹುಕ್ಕೇರಿ ತಾಲೂಕದ ಮಹಾಜನತೆಗೆ ಈ ವೇದಿಕೆ ಮುಖಾಂತರ ಕೈ ಮುಗಿದ ಕೆಳಕಳಿ ವಿನಂತಿ ಮಾಡ್ಕೊತೀವಿ. ಜಾತಿ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ. ನಿಮ್ನೆಲ್ಲರೂ ಅಣತಮರ್ಯಾದೆ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ನೀವೆಲ್ಲರೂ ನಮ್ಮ ನಂಬಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ತಾವು ಆಶೀರ್ವಾದ ಮಾಡಕ್ಕೆ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದ ಕೆಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಒಂದೊಂದ್ಸಲ ಅಲ್ಲ ಬರ್ತೀನಿ ಅಲ್ಲ ಬರ್ತೀನಿ ಅಲ್ಲ ಬರೋಣ್ರಿ. ಅಂದ್ರೆ ಈಗ ಎಲ್ಲಾ ಪಾಪ ನಮ್ಮ ಮಂದಿಗೆ ರೈತರಿಗೆ ದಿಶಾಬುಲ್ ಮಾಡಿ ಸುಮ್ಮ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವೆಲ್ಲರೂ ಸಮಾಜಿಗೆ ಇಷ್ಟು ಕರ್ಕೊಂಡು ಹೋಗ್ತಾ ಹೇಳಿ ಜಿಲ್ಲೆಯೊಳಗೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಜಿಲ್ಲೆಯೊಳಗೆ ಇಡೀ ರಾಜ್ಯದಲ್ಲಿ ನೀವು ನೋಡ್ಕೋರಿ. ಇಷ್ಟು ಯಾರಿಗೂ ಅವಕಾಶ ಸಿಗಲ್ಲ. ದೇವ್ರ ನಮ್ಮ ಮನ್ಯಾಗ 3 ಮಂದಿನ MLA ಮಾಡಿದಾರೆ, ಒಬ್ರು MLC ಮಾಡಿದಾರೆ, ಒಬ್ರು MP ಮಾಡಿದಾರೆ. ಇಂಥ ಯಾಕೆ ಮಾಡಿದಾರೆ ನಾವೆಲ್ಲರೂ ಕರ್ಕೊಂಡು ಹೋಗ್ತೀವಿ. ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ದಯಮಾಡಿ ಇನ್ನಾರು ನಮ್ಮ ವಿರೋಧಿಗಳು ಅರ್ಥ ಮಾಡ್ಕೋರಿ. ಸುಮ್ಮನೆ ಬರ್ತದೆ ಜಾರಕಿಹೊಳಿ ಬಂದ್ರೆ ಇಲ್ಲ ಎಲ್ಲ ಹೊಳೆ ದಂಡಿ ಇದ್ದದ್ದು ಅಥವಾ ಕಿನಾಲ್ ದಂಡಿ ಇದ್ದು ಪೈಪ್ಲೈನ್ ಮೋಟರ್ ಕಟ್ ಮಾಡ್ತಾರೋ ಅಥವಾ ಜಂಪ್ ಹೋಗದಂತ ವಿದ್ಯುತ್ ಕಟ್ ಮಾಡತ್ತಾರೋ. ನಾವ್ಯಾಕೆ ರೈತರು ಎಣ್ಣೆ ಮಾಡಿದೆ ನೀವು ಮೋಟರ್ ಇನ್ನೂ ಡಬಲ್ ಹಾಕೋರಿ, ಬೇಕಾದ್ರೆ ಜಂಪ್ ಹಾಕಿದ್ ಇನ್ನೊಂದು 2 ಹಾಕೋರಿ. ನಾವು ಒಟ್ಟಕ್ಕೆ ಹೇಳೋದಿಲ್ಲ ನಿಮ್ಗೆ. ಅದಕ್ಕೆ ಒಟ್ಟೆ ತಲೆ ಅದಕ್ಕೆ ನಾವೆಲ್ಲರೂ ಅಂದ್ರೆ ಹಿಂಗೆ ಅಪಪ್ರಚಾರ ಮಾಡಬೇಡ್ರಿ. ನೇರವಾಗಿ ಚುನಾವಣೆ ಮಾಡ್ರಿ. ಚುನಾವಣೆ ಮಾಡೋದು ನಾವೇನಿಲ್ಲಿ ಟೀಕಾ ಮಾಡೋದಿಲ್ಲ. ಅವ್ರು ಬ್ಯಾಡ ಪಾತ್ ನಿಮ್ಗೆ ಮನವರಿಕೆ ಮಾಡಿ ನಾವು ನಿಮ್ಗೆಲ್ಲ ತಿಳಿಸಿ ಹೇಳ್ತಿಲ್ಲ. ಹಿಂಗ ಮನವರಿಕೆ ಮಾಡಿ. ಅದಕ್ಕೆ ದಯಮಾಡಿ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಎಲಿ ಮುನ್ನಡಿ ವೇದಿಕೆ ಮುಖಾಂತರ ಎಲ್ಲಾ ಸಮಾಜ ಜನರ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಿಮಗೆ ದೇವರಿಗೊಂದು ಅವಕಾಶ ಕೊಟ್ಟನು. ವಿದ್ಯುತ್ ಸಹಕಾರ ಸಂಘದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ ನೀವು ಗೆಲ್ಲಿಸಿಕೊಟ್ಟಿದ್ದಾರೆ. ನಿಮ್ಮ ಭವಿಷ್ಯ ಬದಲಾವಣೆ ಆಗ್ತೈತಿ, ನಿಮ್ಮ ತಾಲೂಕದ ಅಭಿವೃದ್ಧಿ ಬದಲಾವಣೆ ಆಗ್ತೈತಿ. ದಯಮಾಡಿ ತಾವೆಲ್ಲರೂ ಆ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು. ಮತ್ತೊಂದ್ಸಲ ತಮ್ಮ ಕಳಕಳಿ ಕೈ ಮುಗಿದು ವಿನಂತಿ ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಾನು ಕರೆದು ಇಲ್ಲ ಮೀತದಲ್ಲ ನೀವು ನೀವು ಅವಾಗ ಮಾತಾಡಕ್ಕೆ ಕಡಬರ್ಸ ಒಂದು ನಿಮಿಷ ಹೇಳೋದು. ಇವತ್ತು ಎಲಿಮನಹಳ್ಳಿ ಗ್ರಾಮದಲ್ಲಿ ಸುಮಾರು 3,54,00,000 ರೂಪಾಯಿ ವೆಚ್ಚದಲ್ಲಿ 856 ಮನೆಗಳಿಗೆ ನಿರಂತರ ಕೊಡುವಂತ ಯೋಜನೆಗೆ ಹೋದ ತಿಂಗಳನ್ನ 17 ತಾರೀಕು ಮಾನ್ಯ ಸತೀಶ್ ಚಂದ್ರ ಜಾರಕಿಹೊಳಿ ಚಾಲನೆ ಕೊಟ್ಟಾರೆ. ಆ ದಿಸೆಯಲ್ಲಿ ಸುಮಾರು 1117 ಕಂಬಗಳನ್ನು ಹಾಕಿ ಸುಮಾರು 84 ಸಣ್ಣ ಸಣ್ಣ ಟಿಸಿಗಳು ಕೊಡುವ ಮುಖೇನ ಸುಮಾರು 856 ಮನೆಗಳಿಗೆ ನಿರಂತರ ಕೊಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 140 ಕಂಬಗಳು ನಿಲ್ಲಿಸಿ ಸುಮಾರು 14 ಟಿಸಿ ಹಾಕುವ ಕೆಲಸ ಮಾಡಿದ್ದೇವೆ. ಅದರ ಜೊತೆಗೆ ಈಗಾಗಲೇ ಯಾದಗೂಡವರು ಬಂದಿರಿ, ನಮ್ಮ ಹಂಜನಟ್ಟಿ ಅವರು ಬಂದಿರಿ. ಎಲ್ಲಾ ಕಡೆ ಸುಮಾರು ಟಿಸಿಗಳನ್ನ ಹಾಕುವ ಮುಖೇನ ಸುಮಾರು ನಿರಂತರ ಮನೆಗೆ ಕರೆಂಟ್ ಕೊಡುವಂತ ವ್ಯವಸ್ಥೆನಾಗ ಈಗಾಗಲೇ ಮಾಡಿದ್ರು. ಈಗಾಗಲೇ ತಮಗೇನು ಹೇಳ್ಬೇಕಾಗಿಲ್ಲ. ಎಲ್ಲ ಮನೆ ಮನೆಗೆ ಬಂದು ಈಗಾಗಲೇ ನಾವು ತಮ್ಮ ಸಮಸ್ಯೆಗಳು ಕೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು 2 ನಿಮಿಷ ಕಾರ್ಯಕ್ರಮ ಮುಗಿಸೋದಿ. ಪಾಪ ತಾವು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದೀರಿ. ಅದಕ್ಕೆ ನಾನು ಹೇಳಿ ಈ ತರ ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರೋ ದಯಮಾಡಿ ತಾವು ನಂಬ್ಯಾಡ್ರಿ. ಈಗ ಅವರೆಲ್ಲ ಹೇಳ್ತಾರಲ್ಲ ಜಾರಕಿಹೊಳಿ ಅವರು ಲಿಂಗಾಯತ್ ವಿರೋಧಿ ಇರ್ತಾರೋ
ಅವ್ರಕ್ಕಿಂತ ಜಾಸ್ತಿ ಲಿಂಗಾಯತ್ ಸಮಾಜ ನಮ್ ಜೊತೆ ಐತಿ, ಲಿಂಗಾಯತ್ ಲೀಡರ್ ನಮ್ ಕಡೆ ಜಾಸ್ತಿ ಇದಾರೆ, ಬೇಕಾದ್ರೆ ಲೆಕ್ಕ ತೋರಿಸ್ತೀವಿ ನಾವು. ಅವ್ರಕ್ಕಿಂತ ಜಾಸ್ತಿ ನಮ್ಗೆ ಎಲ್ಲಾ ಸಮಾಜದ ಬೆಂಬಲ ಇದೆ, ಇವತ್ತು ಎಲ್ಲಾ ಸಮಾಜ ಬೆಂಬಲ ಐತೆ ಅಂತ ಹೇಳಿ ಮಾಡಿದ್ರೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡ್ರಿ. ತಾವು ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ನಾವೆಲ್ಲ ಈಗ ಬುಧವಾರ ಎಲ್ಲ ಕ್ಯಾಂಡಿಡೇಟ್ ಫೈನಲ್ ಮಾಡಿ ಶುಕ್ರವಾರ ನಾಮಿನೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಯಾರಿಗೆ ತ್ರಾಸ ಕೊಡಬೇಡ, ಯಾರಿಗೆ ಕಾಟ ಕೊಡಬೇಡ. ಡಿಸಿಸಿ ಬ್ಯಾಂಕ್ ಮುಖಾಂತರ ಎಷ್ಟು PKP ಸೊಸೈಟಿ ಅದಲ್ಲ ನಿಮಗೊಂದು ಪರ್ಸಕ್ಕೂ ಅಡಚಣೆ ಆಗದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೈತೆ. ಇಲ್ಲೇ ವೇದಿಕೆ ಮುಖಾಂತರ ಭರವಸೆ ಕೊಟ್ಟು ಹೋಗ್ತೀನಿ. ಯಾರು ತಲೆಯಾಗ ಅಂಜಿಕೆ ಟೆನ್ಷನ್ ಇದ್ರೆ ಎಲ್ಲ ತೆಗೆದು ಹೋಗಿ ನೀವು ಇವತ್ತು ಇಲ್ಲಿ ಏನೋ 1000 ಜನ 2-3 ಜನ ಕೂಡಿದ್ರಿ, ನೀವು ಈ ಭಾಷಣ ವಿಚಾರನ 30,000 ಜನಕ್ಕೆ ತಲುಪುವಂತ ಕೆಲಸ ನೀವು ಮಾಡಬೇಕು ಎಲ್ಲರೂ ಹೋಗಿ, ಅವಾಗ ನಾವು ಸಕ್ಸಸ್ ಆಗ್ತದೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಈ ಊರಲ್ಲಿ ನಾನು ಎಲಿಮುಂಗಳಿ ಕರೆದು ಇಷ್ಟು ನಮಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ನೀವೆಲ್ಲ ನಮಗೆ ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿ ತಮ್ಮೆಲ್ಲರಿಗೂ ಅನಂತ ಕೋಟಿ ನನ್ನ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಜ್ಯೋತಿದೊಂದು ವಿಷಯ ಹೇಳೋದು ಬರ್ತದ. ಬಹುತೇಕ ನೀವು ಹುಕ್ಕೇರಿ ತಾಲೂಕಿನವ್ರು ನಿರಂತರ ಜ್ಯೋತಿನ ಅಂದ್ರೆ ಏನು ಗೊತ್ತಿಲ್ಲ ಅಂತ ಅನಿಸ್ತದ. ಯಾಕಂದ್ರೆ ಹತ್ತದಾಗ ಚಿಕ್ಕೋಡಿ ತಾಲೂಕು, ನಿಪ್ಪಾಣಿ ತಾಲೂಕು ನಿರಂತರ ಜ್ಯೋತಿಯಾಗಿ 10 ವರ್ಷ ಆಯ್ತು. ಅದು ಗೌರ್ಮೆಂಟ್ನಿಂದ ಸರ್ಕಾರದಿಂದ ಮಾಡ್ಕೊಂಡದ್ದು. ನಿಮ್ಮಲ್ಲೇ ಸಹಕಾರಿ ಸಂಸ್ಥೆ ಇದ್ದು ನಿಮ್ಮದ ಡೈರೆಕ್ಟರ್ ಇದ್ದು ನಿಮಗೆ ಎಂದೋ ಮಾಡಬೇಕಿತ್ತು. ಇಲ್ಲಿ ಇರ್ತಕ್ಕಂಥ ಮುಖಂಡರಲ್ಲ ಅಂದ್ರೆ ನಿರಂತರ ಜ್ಯೋತಿ ಅರ್ಥ ಏನ್ ನೀವು ಮೊದಲು ನೋಡ್ಕೊಂಡೈತೆ. ನಿರಂತರ ಜ್ಯೋತಿ ಅಂದ್ರೆ ನಿರಂತರ ಜ್ಯೋತಿ ನಿರಂತರ ಜ್ಯೋತಿ ಅಂದ್ರೆ ಇವತ್ತು ತಾಟ್ಪಟ್ಟು ಇರ್ಬೋದು, ಮನಿ ಇರ್ಬೋದು, 24 ಗಂಟೆ ಕರೆಂಟ್ ಅವ್ರಿಗೆ ಕೊಡುವಂತ ವ್ಯವಸ್ಥೆ. ಒಂದು 4 ಮನೆಯಲ್ಲಿ ತಾಟ್ಪಟ್ಟು ಅಥವಾ 5 ಮನೆಯಲ್ಲಿ ಅಲ್ಲಿ ಮಠ ಡಾಮ ವೈರ್ ಹಾಕಿ ಅವ್ರಿಗೆ ಲೈಟ್ ಕೊಡ್ಬೇಕಂತ ವ್ಯವಸ್ಥೆ. ಈಗ ಪೈಲಟ್ ಪ್ರಾಜೆಕ್ಟ್ ಅಂತ ತಿಳ್ಕೊಂಡು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಇರ್ತಕ್ಕಂಥ ಬಾಕಿ ಇದ್ದದ್ದು ಒಂದು 6 ಕೋಟಿದಲ್ಲಿ 3 ಕೋಟಿ ಕೊಡೋದ್ರಿಂದ ಎಲ್ಲಿ ಮುನ್ನೋಳಿನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಈಗಾಗಲೇ ಟೆಂಡರ್ ಅನ್ನು ಮೊನ್ನೆ ಓಪನಿಂಗ್ ಮಾಡಿ ಹೋಗಿಯೋ ನಿಮ್ಗೆ ಗೊತ್ತದ. ಯಾಕಂದ್ರೆ ಊರೆಲ್ಲ ಎಲ್ಲೆಲ್ಲಿ ಡಾಮ್ ಬೇಕು, ಎಲ್ಲಿ TC ಬೇಕು ಅಲ್ಲಿ ಹಾಕಿ ಊರಿಗೆಲ್ಲ ಪ್ರತಿ ಮನೆ ಕೂಡ 24 ಗಂಟೆ ಕರೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಇಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಅದೇ ಪ್ರಕಾರ ನಮ್ಮ ಪ್ಯಾನಲ್ ಬಂದ ನಂತರ ಹುಕ್ಕೇರಿ ತಾಲೂಕದಲ್ಲಿ ಮೂಲೆಗಳಲ್ಲಿ ಕೂಡ ಎಲ್ಲಿ ಒಂದು ಪ್ರಾರಂಭ ಆಗ್ತದೆ ಈ ಒಂದು ವ್ಯವಸ್ಥೆ. ಯಾಕಂದ್ರೆ ಈಗ ಮಾಡೋದು ಇಚ್ಛಾನ ಇದ್ದಿದ್ದಿಲ್ಲ. ಯಾರು ಬಹುತೇಕ ತಾಟ್ಪಟ್ಟವ್ರು ಯಾರೇ ಹೇಳ್ತಿದ್ರು. ಈಗ ನಮ್ಮ ಗೆಳೆಯರೊಬ್ರು ತಾಟ್ಪಟ್ಟವ್ರು ಯಾರೋ ಒಬ್ರು ಕೇಳಕ್ ಹೋದ್ರಂತ, ನಮ್ಮಲ್ಲಿ ಕರೆಂಟ್ ಇಲ್ರಿ, ಕರೆಂಟ್ ಅಲ್ಲ, ನಿಮ್ಗೆ ತೊಡದಾಗಿಲ್ಲ ಅಂದ, ಊರಾಗ ಬಂದಿಲ್ಲ ಅಂದ ಅಂದ್ರೆ. ಅಂದ್ರೆ ಈ ಪ್ರಕಾರ ಇದ್ರೆ ಏನ್ ಕೇಳೋರು ನೀವು ಹೇಳಿ. ಅದೇ ಪ್ರಕಾರ ಈಗ ಒಂದು ಗಿರಣಿಕೆ ಸಕ್ಕರೆ ಕಾರ್ಖಾನೆಗ ನಡು ಒಂದು ನಮ್ದವ್ರದ ಇದಾದ ಒಂದು 15 ದಿವಸ ಬಹುತೇಕ ನಾವ ನಡೆಸ್ತೀವಿ, ನಾವ ರೊಕ್ಕ ಹಾಕ್ತೀವಿ ತಿಳ್ಕೊಂಡು ಇಬ್ರು ಲೀಡರ್ಗಳು ಬಂದಿದ್ರು. ಒಂದು ವಿಷಯ ಗೊತ್ತದ. ಅವಾಗ ಏನಂದ್ರೆ ನಮ್ಮ ಅಧ್ಯಕ್ಷರಿಗೆ ಅವ್ರಿಗೆಲ್ಲ ನೀವು 2 ಜನ ಅನ್ನಸಂತ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರ ಹತ್ರ ಹೋದ್ರಿ, ಕಾರ್ಮಿಕರಿಗೆ 7th ವೇಜ್ ಬೋರ್ಡ್ ಯಾಕೆ ಕೊಟ್ರಿ, ಎಲ್ಲರಿಗೂ ಸಕ್ರಿ ಯಾಕೆ ಕೊಡಾಕಿದಿರಿ, ನಾವೆಲ್ಲ ಗಪ್ ಇಟ್ಟಿದ್ದೇವೆ, ನೀವು ಯಾಕೆ ಕೊಡಾಕಿದಿರಿ ಅಂತ ಕೇಳಿ. ಅಂದ್ರೆ ಬಹುತೇಕ ಇವ್ರು ರೈತರಿಗಾಗಲಿ ಇವ್ರಿಗಾಗಲಿ ಏನೂ ಕಾಳಜಿ ಇಲ್ಲ. ಇವ್ರಿಗೆ ಈ ಪ್ರಕಾರವಾಗಿ ಮಾಡುವಂತವ್ರಿಗೆ ನೀವು ಏನ್ ಮಾಡ್ತೀರಿ ಅನ್ನೋದು ನೀವು ವಿಚಾರ ಮಾಡಬಹುದು. ನಿರಂತರ ಜ್ಯೋತಿ ಅಂತೂ ಇದು ಎಲ್ಲ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗ್ಯದ. ಈಗ ದೇಶದಲ್ಲಿ ಒಂದೇ ಸಹಕಾರಿ ಸಂಸ್ಥೆಯಲ್ಲಿ ನಡೀತಕ್ಕಂಥ ಈ ವಿದ್ಯುತ್ ಸಹಕಾರಿ ಸಂಘ ಇದು ಒಳ್ಳೆ ಮಾದರಿ ಅಂತ ತಿಳ್ಕೊಂಡು ಎಲ್ಲರೂ ನೋಡಕ್ ಬರ್ತಾರೆ. ಆದ್ರೆ ಇವ್ರು ನೋಡಕ್ ಬಂದ್ರೆ ಇದು ನೋಡಬಾರ್ದು ಅಂತ ಆ ಪರಿಸ್ಥಿತಿಯನ್ನು ಮಾಡಿದವರು. ಇನ್ನು ಮುಂದಿನ ದಿನಮಾನದಲ್ಲಿ ಈ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಅಥವಾ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ದಿವಂಗತ ಅಪ್ಪನಗೌಡರು ಕಟ್ಟಿದಂತ ಹಿಂದಿನ ಏನು ಒಂದು ಗತವೈಭವ ಇತ್ತು ಆ ಗತವೈಭವ ಎಲ್ಲರೂ ಸೇರಿ ತರೋಣ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.